ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಸುಲಭವಾಗಿ ತಟ್ಟೆ ಇಡ್ಲಿ ಹೆಂಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರ್ತವೆ. ನಾನು ಏನು ಮಾಡಿದ್ದೀನಿ ಅಂದರೆ, ಈ ಬಟ್ಲದಲ್ಲೇ ಯಾವುದೇ ಒಂದು ಬಟ್ಲ ತೊಗೊಳ್ಳಿ ನೀವು. ಆ ಬಟ್ಲದಿಂದ 2 ಇಡ್ಲಿ ಅಕ್ಕಿ, 1 ದೋಸೆ ಅಕ್ಕಿ, 1 ಕುಚ್ಚಲಕ್ಕಿ, ಮೇಲೆ ಅರ್ಧ 1 ಉದ್ದಿನಬೇಳೆ, ಅರ್ಧ ಅದರದ್ದು ಸಾಬುದಾನ, ಅರ್ಧ ಅವಲಕ್ಕಿ, ಆಮೇಲೆ 2 ಸ್ಪೂನು ಮೆಂತ್ಯ ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ 2 ಸಲ ತೊಳೆದು ನೆನೆ ಹಾಕಿ ಇಡಬೇಕು. ನೋಡಿ, ಈಗ ನಿನ್ನೆ ರಾತ್ರಿ ನಾನು ತಟ್ಟೆ ಇಡ್ಲಿಗೆ ನೆನೆ ಹಾಕಿದ್ನೆಲ್ಲ ರುಬ್ಬಿದ್ದೆಲ್ಲ ಅದು ಈಗ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಈಗ ಇದಕ್ಕೇನು ಮಾಡ್ತಾಯಿದ್ದೀನಿ, ಎಷ್ಟು ಬೇಕೋ ಅಷ್ಟು ಒಂದು ತಗೊಂಡು 4-5 ಇಡ್ಲಿಗೆ ಎಷ್ಟು ಬೇಕೋ ಅಷ್ಟು ಹೊರಗಡೆ ಇಟ್ಕೊಂಡು ಉಳಿದದ್ದೆಲ್ಲ ನಾನು ಉಪ್ಪು ಹಾಕಲಾರ್ದೆ ಫ್ರಿಜ್ನಲ್ಲಿ ಇಟ್ಬಿಡ್ತೀನಿ. ಆಮೇಲೆ ಇದಕ್ಕೆ ಉಪ್ಪು ಹಾಕಿಬಿಟ್ಟು ಇಡ್ಲಿ ಮಾಡೋದು, ನಿಮ್ಮ ತಟ್ಟೆ ಇಡ್ಲಿ ಮಾಡೋದು ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಈಗ ಇಡ್ಲಿ ತಟ್ಟೆ ಇಡ್ಲಿಗೆ ಹಾಕಿದ್ದೀನಿ. 2 ಮಾಡಿದ್ದೀನಿ ಇದರಲ್ಲಿ. ಈಗ ಸ್ವಲ್ಪ ಅದನ್ನು ಅಳಕೆ ಮಾಡ್ಕೋಬೇಕು, ಭಾಳ ಮಾಡ್ಬೋದು. ಆಮೇಲೆ 3/4 ಹಾಕ್ಕೋಬೇಕು, ಯಾಕಂದರೆ ಉಬ್ಬಿ ಬರ್ತಾವಲ್ಲ ಅವು ಮೇಲೆ ಹೊರಗೆ ಚೆಲ್ಲೋ ಸಾಧ್ಯತೆ ಇರ್ತದೆ. ಅವಕ್ಕೆ ಉಬ್ಬಲಿಕ್ಕೆ ಸ್ವಲ್ಪ ಜಾಗ ಬಿಟ್ಟು ಒಂದು ಸ್ವಲ್ಪ ಹಾಕ್ಕೋಬೇಕು. ಈ ರೀತಿ ಹಾಕಿದ್ದೀನಿ. ಇದನ್ನೀಗ ಸ್ಟ್ಯಾಂಡ್ನ ಇದರಲ್ಲಿ ಕುಕ್ಕರ್ನಲ್ಲಿ ಇಡ್ತಾಯಿದ್ದೀನಿ. ನೋಡಿ, ಈಗ ತಟ್ಟೆ ಇಡ್ಲಿ ಆಗಿವೆ. ಇದನ್ನು ಸ್ವಲ್ಪ ನೀರು ಹಚ್ಕೊಂಡು ಮೇಲೆ ನೋಡಿದರೆ ಬಂದಿದ್ದೆವು. ಆದರೆ ಏನು ಮಾಡಬೇಕಂದ್ರೆ, ಒಂದು 2 ನಿಮಿಷ ಬಿಡಬೇಕು, ಅದನ್ನು ಉಬ್ಬಿ ಹೋಗಬೇಕು. ಆಮೇಲೆ ಅದನ್ನು ಇಡ್ಲಿ ತಕ್ಕೋಬೇಕು. ನಾನು ಈಗೇನು ಮಾಡ್ತಾಯಿದ್ದೀನಿ, 2 ತಟ್ಟೆಗಳನ್ನು ಕೆಳಗೆ ಇಳಿಸಿ ಇಡ್ತಾಯಿದ್ದೀನಿ. ನೋಡಿ, ಈಗ ತಟ್ಟೆ ಇಡ್ಲಿ ಆಗಿದೆ. ಡಿಶ್ ಔಟ್ ಮಾಡಿದ್ದೀನಿ. ಒಂದು ಸಾಂಬಾರು, ಒಳ್ಳೆಯದೊಂದು ಕೊಬ್ಬರಿ ಚಟ್ನಿ ಜೊತೆ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ. ನೀವು ಇದೇ ಪ್ರಮಾಣದಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಮಾಡ್ಕೊಂಡು ನೋಡಿ. ಚಲೋ ಅನಿಸಿದ್ದು ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. Thank you very much for watching my channel. Thank you once again.